ಜಸ್ಟಿಸ್ ಯಶವಂತ್ ವರ್ಮಾ. ಏನಪ್ಪ ಇದು ಯಾರ ಹೆಸರು ಹೇಳ್ತಿದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಇವರು ಬೇರೆ ಯಾರು ಅಲ್ಲ, ನಮ್ಮ ದೆಹಲಿ ಹೈಕೋರ್ಟಿನ ಒಂದು ಥರ್ಡ್ ಸೀನಿಯರ್ ಮೋಸ್ಟ್ ಜಡ್ಜ್. ಇವರ ಹೆಸರು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಇವ್ರ ಹೆಸರು ಬರ್ತಾ ಇದೆ. ಯಾಕಂತಂದ್ರೆ ಇವರು ಮನೆಯಲ್ಲಿ ಮಾರ್ಚ್ 14ನೇ ತಾರೀಕಿಗೆ ಇವ್ರ ಮನೆ ಒಂದು ಬೆಂಕಿಗೆ ಆಹುತಿ ಆಗುತ್ತೆ. सब कर दे, सब ये मिल गया। महात्मा गांधी में आग लग रही है भाई, मौलिया। ये मिल गया बेटा। ಸೊ ಇವ್ರ ಮನೆಗೆ ಬೆಂಕಿ ತಗಲಿದಾಗ ಇವ್ರ ಮನೆಯಲ್ಲಿ ಇರಲಿಲ್ಲ. ಸೊ ಇವ್ರ ಮನೆಯಲ್ಲಿ ಇಲ್ಲದ ಕಾರಣ ಮನೆಯಿಂದ ಯಾರೋ ಒಬ್ರು ಫೈರ್ ಸ್ಟೇಷನ್ ಫೋನ್ ಮಾಡಿದ್ದಾರೆ. ಸೊ ಫೈರ್ ಸ್ಟೇಷನ್ ಇಂದ ಫೈರ್ ಬ್ರಿಗೇಡ್ಸು ಮತ್ತೆ ಪೊಲೀಸರು ಬಂದು ಜಡ್ಜ್ ಮನೆಗೆ ಬೆಂಕಿ ಹತ್ತಿದೆ ಅಂತೇಳಿ ಒಂದು ಬೆಂಕಿಯನ್ನ ಆರಿಸ್ಲಿಕ್ಕೆ ಬಂದಿದ್ದಾರೆ. ಸೊ ಯಾವಾಗ ಫೈರ್ ಬ್ರಿಗೇಡು ಒಳಗಡೆ ಬೆಂಕಿ ಆರಿಸ್ಬೇಕು, ನಂದಿಸ್ಬೇಕಂತ ಹೇಳಿ ಏನು ಒಳಗಡೆ ಹೋದ್ರು, ಅವರಿಗೆ ಅಲ್ಲಿ ಶಾಕ್ ಆಗಿತ್ತು. ಏನಪ್ಪಾ ಶಾಕ್ ಅಂತಂದ್ರೆ, ಆ ಮನೆಯಲ್ಲಿ ಅವರಿಗೆ ಕಾಣಿಸಿದ್ದು ದುಡ್ಡಿನ ರಾಶಿ, ಪೈಲ್ಸ್ ಆಫ್ ಮನಿ ಅಂತ ಏನ್ ಹೇಳ್ತೀವಿ, ರೂಮ್ ಅಲ್ಲಿ ದುಡ್ಡಿನ ರಾಶಿನೇ ಕಾಣ್ತಾ ಇತ್ತು. ಬೆಂಕಿ ಹೇಗೋ ನೆನ್ಸಿದ್ರು, ಅದಾದ್ಮೇಲೆ ಇಷ್ಟೆಲ್ಲ ದುಡ್ಡು ಕಾಣಿಸಿದ್ರಿಂದ ಏನಪ್ಪಾ ಇಷ್ಟು ದುಡ್ಡು ಇದೆಯಲ್ಲ ಜಡ್ಜ್ಗಳ ಮನೆಯಲ್ಲಿ ಅಂತ ಹೇಳಿ ಏನ್ ಮಾಡಿದ್ರು, ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು. ಯಾರು? ಫೈರ್ ಬ್ರಿಗೇಡ್ ಪರ್ಸನಲ್ಸ್. ಸೊ ಆ ಫೈರ್ ಬ್ರಿಗೇಡ್ ಪರ್ಸನಲ್ಸ್ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದಾಗ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಅಲ್ಲಿ ಬಂದ ಮೇಲೆ ಸೊ ಅಷ್ಟು ರಾಶಿ ಹಣ ನೋಡಿ ಎಲ್ಲರೂ ಶಾಕ್ ಆದ್ರು. ಎಷ್ಟಿತ್ತು ದುಡ್ಡು ಅಂತಂದ್ರೆ ಇಲ್ಲಿ 15 ಕೋಟಿ ರೂಪಾಯಿ ಇನ್ ಕ್ಯಾಶ್. 15 ಕೋಟಿ ರೂಪಾಯಿ ಕ್ಯಾಶ್ ನಲ್ಲಿ ಅವರಿಗೆ ಅಲ್ಲಿ ಒಂದು ರೂಮ್ ನಲ್ಲಿ ಕಾಣ್ತು. ನೋಡಿ, ಜಸ್ಟಿಸ್ ಯಶವಂತ್ ವರ್ಮಾ ಅವರು ಸಾಮಾನ್ಯ ಜಡ್ಜ್ ಅಲ್ಲ, ಅವರು ಡೆಲ್ಲಿ ಹೈಕೋರ್ಟಿನ ಥರ್ಡ್ ಸೀನಿಯರ್ ಮೋಸ್ಟ್ ಜಡ್ಜ್. ಅವರು ತಮ್ಮ ಸರ್ವಿಸ್ ನಲ್ಲಿ 22 ವರ್ಷ ಕೌನ್ಸಿಲ್ ಆಗಿ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಮತ್ತೆ 10 ವರ್ಷ ಹೈಕೋರ್ಟ್ ಜಡ್ಜ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಇಂಥ ಒಬ್ಬ ವ್ಯಕ್ತಿ ಮನೆಯಲ್ಲಿ ರಾಶಿ ಗಟ್ಟಲೆ ದುಡ್ಡು ಸಿಗ್ತಾ ಇದೆ ಅಂತಂದ್ರೆ, ಆ ಲೀಗಲ್ ಕಮ್ಯುನಿಟಿ ಏನಿರುತ್ತೆ, ಆ ಲೀಗಲ್ ಕಮ್ಯುನಿಟಿ ಶಾಕಿಂಗ್ ನ್ಯೂಸ್ ಆಗ್ಬಿಟ್ಟಿದೆ ಬೆಳಿಗ್ಗೆಯಿಂದ. ಇಂಥ ಜಡ್ಜ್, ಥರ್ಡ್ ಸೀನಿಯರ್ ಮೋಸ್ಟ್ ಜಡ್ಜ್ ಅಂತಾರೆ, 22 ವರ್ಷದಿಂದ ಲಾಯರ್ ಆಗಿ ಕೆಲಸ ಮಾಡಿದ್ದಾರೆ, 10 ವರ್ಷದಿಂದ ಡೆಲ್ಲಿ ಹೈಕೋರ್ಟ್ ನಲ್ಲಿ ಜಡ್ಜ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಇಂಥ ವ್ಯಕ್ತಿ ಮನೆಯಲ್ಲಿ ಇಂಥ ರಾಶಿ ದುಡ್ಡು ಸಿಗ್ತಾ ಇದೆ ಅಂತಂದ್ರೆ ಎಲ್ಲರಿಗೂ ಶಾಕಿಂಗ್ ಆಗಿರುತ್ತೆ. ಅದರಲ್ಲಿ ಇಡೀ ದೇಶದಲ್ಲಿ ಇವತ್ತು ಇದನ್ನೇ ಚರ್ಚೆ ಆಗಿದೆ. ಜಸ್ಟಿಸ್ ವರ್ಮಾ ಅವರ ಮನೆಯಲ್ಲಿ 15 ಕೋಟಿ ರೂಪಾಯಿ ಎಲ್ಲಿಂದ ಬಂತು? ಇಷ್ಟು ರಾಶಿ ದುಡ್ಡು ಇವ್ರ ಮನೆಯಲ್ಲಿ, ಅದು ಇವ್ರ ಆಫಿಷಿಯಲ್ ರೆಸಿಡೆನ್ಸ್, ಇವರ ಅಧಿಕೃತ ಮನೆ, ಅದು ಸರ್ಕಾರದಿಂದ ಕೊಟ್ಟಂತ ಅಧಿಕೃತ ಮನೆಯಲ್ಲಿ ಇವರು 15 ಕೋಟಿ ಕ್ಯಾಶ್ ಅನ್ನು ಇವರು ರೂಮ್ ನಲ್ಲಿ ಇಟ್ಟಿದ್ರು. ಸೊ ಈ ಸುದ್ದಿ ಇವತ್ತು ಹೊರಗಡೆ ಬಂದ ತಕ್ಷಣ ಇಡೀ ಲೀಗಲ್ ಕಮ್ಯುನಿಟಿ ಏನಿದೆ ಶಾಕ್ ಆಗಿದ್ದಾರೆ. ಸೊ ಇಮಿಡಿಯೇಟ್ ಆಗಿ ಇದು ಸುಪ್ರೀಂ ಕೋರ್ಟ್ ಕಲಿಜಿಯಂಗೆ ಇದು ಸುದ್ದಿ ಮುಟ್ಟಿದ ತಕ್ಷಣ ಏನ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ಕಲಿಜಿಯಂ ಅಂಡರ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಮೀಟಿಂಗ್ ಕರೆದು ಏನ್ ಮಾಡ್ಬೇಕು, ಈ ತರ ದುಡ್ಡು ಸಿಕ್ಕಿದೆ ಜಸ್ಟಿಸ್ ವರ್ಮಾ ಅವ್ರ ಮನೆಯಲ್ಲಿ ಅಂತ ಹೇಳಿ ಮಾಡುದು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ನಿರ್ಧಾರಕ್ಕೆ ಬಂದರು. ಆ ನಿರ್ಧಾರ ಏನಪ್ಪಾ ಅಂತಂದ್ರೆ, ಮರಳಿ ಇವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ಇವ್ರನ್ನ ವಾಪಸ್ ಕಳಿಸೋದು. ಯಾಕಂದ್ರೆ ಮುಂಚೆ ಅವರು ಅಲ್ಲೇ ಇದ್ರು,
2021ರಲ್ಲಿ ಅವರಿಗೆ ಡೆಲ್ಲಿ ಹೈಕೋರ್ಟ್ ಜಡ್ಜ್ ಆಗಿ ಅವರು ಇಲ್ಲಿ ಟ್ರಾನ್ಸ್ಫರ್ ಆಗಿದ್ರು. ಸೊ ಇವ್ರ ಮನೆಯಲ್ಲಿ 15 ಕೋಟಿ ಸಿಕ್ಕಿದಕ್ಕೆ ಅವರಿಗೆ ಪನಿಷ್ಮೆಂಟ್ ಏನು? ಕೇವಲ ಟ್ರಾನ್ಸ್ಫರ್. ಮತ್ತೆ ಮರಳಿ ಅವರು ಪೇರೆಂಟ್ ಹೈಕೋರ್ಟ್ ಏನಿದೆ, ಎಲ್ಲಿಂದ ಬಂದಿದ್ರು ಅಲ್ಲಿಗೆ ಮತ್ತೆ ಅವರಿಗೆ ಟ್ರಾನ್ಸ್ಫರ್ ಮಾಡಲಾಯಿತು. ಅಲಹಾಬಾದ್ ಹೈಕೋರ್ಟ್ ಅಂದ್ರೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಕಾನೂನು ಯಾವ ತರ ಇದೆ ಅಂತಂದ್ರೆ, ಜಡ್ಜಸ್ ಏನೇ ಮಾಡಿದ್ರು ಅವ್ರ ಮೇಲೆ ಎನ್ಕ್ವೈರಿ ಇಲ್ಲ, ಅವ್ರ ಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಇಲ್ಲ, ಅವರಿಗೆ ಅರೆಸ್ಟ್ ಮಾಡೋಂಗಿಲ್ಲ. ಈ ತರ ಒಂದು ಕಾನೂನು ಇರೋದ್ರಿಂದನೇ 15 ಕೋಟಿ ರೂಪಾಯಿ ಇವತ್ತು ಜಸ್ಟಿಸ್ ವರ್ಮಾ ಅವ್ರ ಮನೆಯಲ್ಲಿ ಸಿಕ್ಕಿದ್ದು. ಸೊ ಯಾವಾಗ ಡೆಲ್ಲಿ ಬಾರ್ ಅಸೋಸಿಯೇಷನ್ದವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಗಮನಕ್ಕೆ ತಂದ್ರು ಈ ತರ ಆಗಿದೆ ಅಂತ ಹೇಳಿ, ಸೊ ಇಮಿಡಿಯೇಟ್ ಒಂದು ಕೊಲಿಜಿಯಂ ಒಂದು ಮೀಟಿಂಗ್ ಮಾಡಲಾಯಿತು. ಆ ಮೀಟಿಂಗ್ ನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಅವರು ಏನಿದ್ದಾರೆ ಅವರನ್ನ ಮರಳಿ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡೋಣ ಅಂತೇಳಿ ಒಂದು ಅಫಿಷಿಯಲ್ ಆಗಿ ಲೆಟರ್ ಏನು ಹೊರಬಂದಿಲ್ಲ, ಬಟ್ ಮೀಡಿಯಾ ನ್ಯೂಸ್ ಪ್ರಕಾರ ಅವರನ್ನ ಮತ್ತೆ ಅಲಹಾಬಾದ್ ಹೈಕೋರ್ಟ್ಗೆ ಒಂದು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಸೊ ಯಾವಾಗ ಡೆಲ್ಲಿ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ದವರು ಚೀಫ್ ಜಸ್ಟಿಸ್ ಅಂದ್ರೆ ಡೆಲ್ಲಿ ಹೈಕೋರ್ಟ್ ಜಡ್ಜ್ ಚೀಫ್ ಜಸ್ಟಿಸ್ ಏನಿದ್ದಾರೆ ದೇವೇಂದ್ರ ಉಪಾಧ್ಯಾಯ ಅವ್ರ ಗಮನಕ್ಕೆ ತಂದ ಮೇಲೆ, ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಅವ್ರಿಗೆ ಗಮನಕ್ಕೆ ತಂದ ಮೇಲೆ ಒಂದು ಕೊಲಿಜಿಯಂ ಮೀಟ್ ಮಾಡಿ, ಕೊಲಿಜಿಯಂ ಮೀಟ್ ನಲ್ಲಿ ಒಂದು ಡಿಸಿಷನ್ ತಗೊಳ್ಳಾಯ್ತು, ಅವ್ರನ್ನ ಮರಳಿ ಮತ್ತೆ ಒಂದು ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಿ ಅವ್ರನ್ನ, ಯಾಕಂದ್ರೆ ಇಲ್ಲಿಷ್ಟು ದುಡ್ಡು ಸಿಕ್ಕಿದಂದ್ಮೇಲೆ ಯಾರೊಂದು ಇನ್ಫ್ಲೂಯೆನ್ಸ್ ನಲ್ಲಿ ಇವರು ಕೇಸ್ ಅನ್ನ ಒಂದು ಡಿಸಿಷನ್ ತಗೊಳ್ಳೋರಿದ್ರು, ಯಾವುದೋ ಒಂದು ಜಜ್ಮೆಂಟ್ ಕೊಡೋರಿದ್ರು. ಸೊ ಆ ರೀತಿ ಒಂದು ಡೆಲ್ಲಿ ಹೈಕೋರ್ಟ್ ನಲ್ಲಿ ಜಡ್ಜಸ್ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ನಲ್ಲಿ ಬಂದು ಯಾವುದೋ ಒಂದು ಜಜ್ಮೆಂಟ್ ಕೊಡಬಾರ್ದು ಅಂತ ಹೇಳಿ ಮಾಡೋದು, ಇಮಿಡಿಯೇಟ್ ಆಗಿ ಇವ್ರನ್ನ ಅಲಹಾಬಾದ್ ಹೈಕೋರ್ಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಲಾಯಿತು. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಧ್ಯಗಳಲ್ಲಿ ಜಸ್ಟಿಸ್ ವರ್ಮಾ ಅವ್ರು ಏನ್ ಮಾಡಿದ್ದಾರೆ, ಇವತ್ತು ಇಡೀ ದಿನ ಇವತ್ತು ಲೀವ್ ಅನ್ನ ಹಾಕಿದ್ದಾರೆ. ಸೊ ಇದು ಅವ್ರು ಅಧಿಕೃತವಾಗಿ ಘೋಷಣೆ ಮಾಡಲಿಲ್ಲ, ಇವರು ಡೆಲ್ಲಿ ಹೈಕೋರ್ಟಿನ ಒಂದು ಸ್ಟಾಫ್ ಅನೌನ್ಸ್ ಮಾಡಿದ್ದಾರೆ, ಇವತ್ತು ಜಸ್ಟಿಸ್ ವರ್ಮಾ ಅವರು ಇವತ್ತು ಲೀವ್ ಮೇಲೆ ಇದ್ದಾರೆ ಅಂತ. ಸೊ ಒಂದು ಅನೌನ್ಸ್ ಮಾಡಿ ಇವತ್ತು ಇಡೀ ದಿನ ಅವರು ಲೀವ್ ಮೇಲೆ ಹೋಗಿದ್ದಾರೆ. ಇದರ ಮಧ್ಯದಲ್ಲಿ ಸುಪ್ರೀಂ ಕೋರ್ಟು ಡೆಲ್ಲಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಹೇಳಿದ್ದಾರೆ, ಒಂದು ಇನ್ ಹೌಸ್ ಎನ್ಕ್ವೈರಿ ಮಾಡಬೇಕು, ಇನ್ ಹೌಸ್ ಎನ್ಕ್ವೈರಿ ಮಾಡಿ ಇವ್ರನ್ನ ತಪ್ಪಿತಸ್ಥರಾಗಿದ್ದಲ್ಲಿ ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಒಂದು ಯುನಾನಿಮಸ್ ಆಗಿ ಒಂದು ಡಿಸಿಷನ್ ತಗೊಂಡಿದ್ರು. ಎಲ್ಲ ಜಡ್ಜಸ್ ಕುಡಿಸ್ಕೊಂಡು ಒಂದು ಮೀಟಿಂಗ್ ಮಾಡಿ, ಆ ಒಂದು ಮೀಟಿಂಗ್ ಅಲ್ಲಿ ಒಂದು ಯುನಾನಿಮಸ್ ಒಂದು ಡಿಸಿಷನ್ ತಗೊಂಡು ಇವನ್ನ ಟ್ರಾನ್ಸ್ಫರ್ ಮಾಡೋದೇ ಸೂಕ್ತ ಅಂತೇಳಿ ಎಲ್ಲರೂ ಡಿಸಿಷನ್ ತಗೊಂಡಿದ್ದಾರೆ ಇವತ್ತು. ಸೊ ಈ ಒಂದು ಇನ್ ಹೌಸ್ ಎನ್ಕ್ವೈರಿಯಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಏನಿದ್ದಾರೆ, ಒಂದು 3 ಮೆಂಬರ್ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ರಚನೆ ಮಾಡೋರಿದ್ದಾರೆ. ಸೊ ಈ ಒಂದು ಫ್ಯಾಕ್ಟ್ ಕಮಿಟಿ ಒಂದರಲ್ಲಿ 3 ಜನ ಯಾರ್ಯಾರು ಅಂತಂದ್ರೆ, ಬೇರೆ ಹೈಕೋರ್ಟಿನ ಒಂದು ಚೀಫ್ ಜಸ್ಟಿಸಸ್ ಮತ್ತೆ ಒಂದು ಹೈಕೋರ್ಟಿನ ಒಂದು ಜಡ್ಜು. ಸೊ ಈ 3 ಕಮಿಟಿ ಮೆಂಬರ್ಸ್ ಏನಿದ್ದಾರೆ, ಸೊ ಈ 3 ಮೆಂಬರ್ ಕಮಿಟಿ ಮುಂದೆ ಜಸ್ಟಿಸ್ ವರ್ಮಾ ಅವರು ತಮ್ಮ ಹೇಳಿಕೆಯನ್ನು ಕೊಡ್ಬೇಕಾಗುತ್ತೆ. ಯಾಕೆ ಇಷ್ಟು ಹಣ ನಿಮ್ಮ ಮನೆಯಲ್ಲಿ ಇತ್ತು, ಎಲ್ಲಿಂದ ಬಂತು, ಯಾತಕ್ಕೋಸ್ಕರ ಬಂತು, ಯಾವೊಂದು ಜಜ್ಮೆಂಟ್ ಇನ್ಫ್ಲುಯೆನ್ಸ್ ಮಾಡೋಗೋಸ್ಕರ ಬಂತು ಅಂತ ಹೇಳಿ ಈ ಒಂದು 3 ಮೆಂಬರ್ ಕಮಿಟಿ ಮುಂದೆ ಅವರು ಉತ್ತರ ಕೊಡಬೇಕಾಗುತ್ತೆ. ಸೊ ಈ ಒಂದು ಡೆವಲಪ್ಮೆಂಟ್ ಮಧ್ಯೆಯಲ್ಲಿ ಇವತ್ತು ರಾಜ್ಯಸಭೆಯಲ್ಲೂ ಕೂಡ ಇದು ಚರ್ಚೆಗೆ ಬಂತು. ಎಲ್ಲಾ ಸದಸ್ಯರು ಯುನಾನಿಮಸ್ ಆಗಿ ವೈಸ್ ಪ್ರೆಸಿಡೆಂಟ್ ಧನ್ಕರ್ ಅವರನ್ನ ಒಂದು ವಿನಂತಿ ಮಾಡಿಕೊಂಡು ಒಂದು ಜುಡಿಷಿಯಲ್ ಅಕೌಂಟಬಿಲಿಟಿ ಬರಬೇಕು. ಸೊ ಈ ಒಂದು ಜುಡಿಷಿಯಲ್ ಅಕೌಂಟಬಿಲಿಟಿ ತರುವಂತ ಒಂದು ಕೆಲಸ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು ಅಂತೇಳಿ ಆ ಒಂದು ವೈಸ್ ಪ್ರೆಸಿಡೆಂಟ್ಗೆ ಒಂದು ರಿಕ್ವೆಸ್ಟ್ ಕೂಡ ಮಾಡಿಕೊಂಡ್ರು. ಜಸ್ಟಿಸ್ ವರ್ಮಾ ಅವರು ಜನವರಿ 6, 1969ರಲ್ಲಿ ಅಲಹಾಬಾದ್ನಲ್ಲಿ ಇವರು ಒಂದು ಜನನವನ್ನು ಪಡೆದುಕೊಂಡಿರ್ತಾರೆ. ಅದಾದ್ಮೇಲೆ ಇವರು ರೇವಾ ಯೂನಿವರ್ಸಿಟಿಯಿಂದ ಒಂದು ಲಾ ಮಾಡಿರ್ತಾರೆ. ಅದಾದ್ಮೇಲೆ ಅಡ್ವೊಕೇಟ್ ಅಂತ ಹೇಳಿ ಇವರು 1992ನಲ್ಲಿ ಒಂದು ಎನ್ರೋಲ್ಮೆಂಟ್ ಮಾಡ್ಕೊಂಡಿರ್ತಾರೆ. ಜಸ್ಟಿಸ್ ವರ್ಮಾ ಅವರು ಸ್ಪೆಷಲ್ ಕೌನ್ಸಿಲ್ ಆಗಿ ಇವರು ಅಲಹಾಬಾದ್ ನಲ್ಲಿ 2006ರಿಂದ 2014 ಇವರು ಸ್ಪೆಷಲ್ ಕೌನ್ಸಿಲ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅದಾದ್ಮೇಲೆ ಇವರಿಗೆ ಅಕ್ಟೋಬರ್ 2014ರಲ್ಲಿ ಇವರಿಗೆ ಎಡಿಷನಲ್ ಜಡ್ಜ್ ಅಂತ ಹೇಳಿ ಒಂದು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಇವರು ನೇಮಕ ಆಗ್ತಾರೆ. ಸೊ 2014 ನಂತರ ಇವರು ಎಡಿಷನಲ್ ಜಡ್ಜ್ ಆದ್ಮೇಲೆ 2016ರಲ್ಲಿ ಫೆಬ್ರವರಿ 2016ರಲ್ಲಿ ಇವರು ಪರ್ಮನೆಂಟ್ ಜಡ್ಜ್ ಆಗಿ ಇವರು ಅಪಾಯಿಂಟ್ಮೆಂಟ್ ಆಗ್ತಾರೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ. ಸೊ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಇವರು ಪರ್ಮನೆಂಟ್ ಜಡ್ಜ್ ಆದ್ಮೇಲೆ ಸೊ ಇವರು ಸುಮಾರು 5 ವರ್ಷ ಅಲ್ಲಿ ಜಡ್ಜ್ ಆಗಿ ಕೆಲಸ ಮಾಡ್ತಾರೆ.
ಅದಾದ್ಮೇಲೆ ಇವರಿಗೆ ಡೆಲ್ಲಿ ಹೈಕೋರ್ಟ್ಗೆ 2021ರಲ್ಲಿ ಜಡ್ಜ್ ಆಗಿ ಇವರಿಗೆ ಅಪಾಯಿಂಟ್ಮೆಂಟ್ ಮಾಡಿ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಆಯ್ತು, ಅದೆಲ್ಲ ಆಯ್ತು, ಕರಪ್ಷನ್ ಆಯ್ತು, ದುಡ್ಡು ಸಿಗ್ಬಿತ್ತು. ಮುಂದೆ ಏನು, ವಾಟ್ಸ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಜಡ್ಜ್, ಅದು ಹೈಕೋರ್ಟ್ ಜಡ್ಜ್ ಆಗಿರ್ಲಿ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ಲಿ, ನಮ್ಮ ಸಂವಿಧಾನ ಪ್ರಕಾರ ಇನ್ನೂವರೆಗೂ ಯಾರು ಜಡ್ಜಸ್ ಅನ್ನ ನಾವು ರಿಮೂವ್ ಮಾಡಕ್ಕಾಗಿಲ್ಲ. ಆ ರಿಮೂವ್ ಮಾಡುವಂತ ಪ್ರೊಸೀಜರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪೀಚ್ಮೆಂಟ್ ಅಂತ ಕರೀತಾರೆ. ಕನ್ನಡದಲ್ಲಿ ಅದಕ್ಕೆ ಮಹಾಭಿಯೋಗ ಅಂತ ಕರೀತಾರೆ. ಸೊ ಈ ಇಂಪೀಚ್ಮೆಂಟ್ ಮೋಷನ್ ಇನ್ನವರೆಗೂ ಯಾರ ಮೇಲೂ ಇದು ಇನಿಷಿಯೇಟ್ ಆಗಿದೆ, ಬಟ್ ಯಾರ ಮೇಲೂ ಇದ್ರ ಮೇಲೆ ಆಕ್ಷನ್ ಫೈನಲೈಸ್ ತನ ಆಗಿಲ್ಲ, ಎಂಡ್ ಆಗಿಲ್ಲ. ಸೊ ಹೀಗಾಗಿ ಇಂಪೀಚ್ಮೆಂಟ್ ಮೋಷನ್ ಈ ಒಂದು ಕೇಸ್ನಲ್ಲಿ ನಾವು ಮಾಡ್ಬೋದು. ಸೊ ಆರ್ಟಿಕಲ್ 124 ಮತ್ತೆ ಆರ್ಟಿಕಲ್ 217 ಆಫ್ ದ ಕಾನ್ಸ್ಟಿಟ್ಯೂಷನ್ ಏನಿದೆ, ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಜಡ್ಜಸ್ ಅನ್ನು ಇಂಪೀಚ್ಮೆಂಟ್ ಮೋಷನ್ ಪ್ರೊಸೀಜರ್ ಇಂದ ಅವ್ರನ್ನ ರಿಮೂವ್ ಮಾಡಬಹುದು. ಸೊ ಆರ್ಟಿಕಲ್ 124 ಕ್ಯಾನ್ ಬಿ ರಿಮೂವ್. Article 124 can be applied for the removal of the Supreme Court judge, and Article 217 of the Constitution can be applied for the removal of the High Court judges ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಸೊ ಈ ಒಂದು ಆರ್ಟಿಕಲ್ಸ್ ಪ್ರಕಾರ ನಾವು ಜಡ್ಜಸ್ ನ ರಿಮೂವ್ ಮಾಡುವಂತ ಒಂದು ಇನಿಷಿಯೇಟ್ ನಾವು ಪಾರ್ಲಿಮೆಂಟ್ ನಲ್ಲಿ ಮಾಡಬಹುದು. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಜಡ್ಜಸ್ ಕ್ಯಾನ್ ಬಿ ರಿಮೂವ್ಡ್ ಓನ್ಲಿ ಬೈ ದ ಆರ್ಡರ್ ಆಫ್ ದ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಯಾವ ಬೇಸಿಸ್ ಮೇಲೆ ರಿಮೂವ್ ಮಾಡಬಹುದು, ಆರ್ಡರ್ ಪಾಸ್ ಮಾಡಬಹುದು? So based on the motion passed by the special majority of both the houses of the parliament. So ಎರಡು ಸದನದ ಒಂದು ಸ್ಪೆಷಲ್ ಮೆಜಾರಿಟಿದಿಂದ ಏನ್ ಮೋಷನ್ ಪಾಸ್ ಆಗಿರುತ್ತೆ ಪಾರ್ಲಿಮೆಂಟ್ ಅಲ್ಲಿ, ಆ ಒಂದು ಮೋಷನ್ ಇಂದ ಪ್ರೆಸಿಡೆಂಟ್ ಗೆ ಅಧಿಕಾರ ಇದೆ. ಜಡ್ಜಸ್ ಕ್ಯಾನ್ ಬಿ ರಿಮೂವ್ಡ್. So as per the constitution, judges can be removed only by the order of the president, and that order is based on the special majority of both the houses of the parliament.